ಸತ್ಯಾಸತ್ಯತೆ ಹೊರಗೆ ಬರಬೇಕಲ್ಲ ಸರ್. ಹಾಂ, ನೋಡಿ ಇದನ್ನು ನೀವು ನ್ಯಾಯ ಕೊಡಿ, ಯಾರ ಪರ್ವ ನ್ಯಾಯ ಇದೆ ಕೊಡಿ. ಯಾರಾದರೂ ಒಬ್ಬರು ಬಾವಿಯಲ್ಲಿ ಇದ್ದುಕೊಂಡು ಒಬ್ಬ ಭಾಷಣ ಮಾಡೋನ್ನ ನಾನೇನಾದ್ರು ಅವ್ರು ನಿಂದನೆ ಮಾಡಿರೋ ಅವ್ರು ನನ್ನ ನಿಂದನೆ ಮಾಡಲಿ, ನಾನು ಏನೂ ಮಾಡ್ದಲ್ಲೇ ನನ್ನನ್ನು ಯಾಕೆ ಅವ್ರು ನಿಂದನೆ ಮಾಡ್ತಾರೆ, ನನ್ನ ವಿರುದ್ಧ ಯಾಕೆ ಕೂಗ್ತಾರೆ, ನನ್ನನ್ನು ಕೊಪ್ಪರಿ ಕಳ್ಳ, ರಾಗಿ ಕಳ್ಳ ಅದೆಂಥದ್ದು ಕೊಪ್ಪರಿ ಕಳ್ಳ ಅಂತಾರಲ್ಲ. ಈಗಾಗಲೇ ಒಂದು ಸಾರಿಯ ಇಲ್ಲೇ ರವಿಕುಮಾರ್ ಬಂದು BJP ಜನರಲ್ ಸೆಕ್ರೆಟರಿ ನನ್ನ ಮೇಲೆ ಹಂಗೆ ಆಪಾದನೆ ಮಾಡಿ ನಾನು ಇದು ಸತ್ಯ ಆಗಿದ್ದರೆ ಬನ್ನಿ ಧರ್ಮಸ್ಥಳಕ್ಕೆ ಹೋಗಿ ಪ್ರಮಾಣ ಮಾಡೋಣ ಅಂತ ಕರೆದೆ. ಬನ್ನಿ ನೀವು ಪ್ರಮಾಣ ಮಾಡಿ, ನಾನು ನಿಮಗೆ ರಾಗಿ ಕೊಪ್ಪರಿನಲ್ಲಿ ಅನ್ಯಾಯ ಮಾಡಿದ್ದೀನಿ ರೈತರಿಗೆ ಅಂತ ಮಾರ್ಕೆಂಡ್ ಅದೇನೋ ಮಾಡಿದ್ದೀನಿ ಅಂತೇಳಿ ನೀವು ಪ್ರಮಾಣ ಮಾಡಿ. ಇಲ್ಲಿ ಸಾಕ್ಷಿ ಹುಡುಕೋಕ್ಕಾಗಲ್ಲ, ನೀವು ಪ್ರಮಾಣ ಮಾಡಿ, ನೀವು ಹೇಳಿ ಶಿಕ್ಷೆ ಗುರಿ ಆಗ್ತೀನಿ, ಇಲ್ಲ ನಾನು ಪ್ರಮಾಣ ಮಾಡ್ತೀನಿ ನೀವೇನು ಶಿಕ್ಷೆ ಅನುಭವಿಸ್ತೀರಾ ಅಂತ ಷರತ್ತು ಹಾಕಿ 1,000 ಜನ ಹೋಗಿ ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡಿ ಬಂದು. ಈಗ ಅದಕ್ಕೂ ಬಿಡದಲ್ಲಿ ಈಗ ಮತ್ತೆ ಆಗಲ್ಲ, ಇದನ್ನು ತಗೊಂಡು ಕೂತಿದ್ದೀರಲ್ಲ, ನೀವು ತೋರಿಸ್ಬೇಕಲ್ಲ ಈಗ ನಾನು ಮಾಡಿರೋದನ್ನು. ನೀವು ಹೆಂಗೆ ಅವ್ರು ಯಾರೋ ದುಡ್ಡು ಹೊಡೆದಾರೆ ಅಂತೇಳಿ ಹೇಳ್ತಿರೋ, ನೀವು ನಂದು ತೋರಿಸಿ, ನಾನು ಮಾಡಿರೋ ಅನ್ಯಾಯ ಇದನ್ನು ತೋರಿಸ್ರಿ. ಇದನ್ನು ಏನೇನು ಕೊಪ್ಪರಿ ಮಾರಿರೋದು, ಇದು ಮಾರಿರೋದು ತೋರಿಸ್ರಿ. ಯಾಕ್ರಿ ಆ ಪದ ಬಳಕೆ? ಸಂಸದೀಯ ವ್ಯವಸ್ಥೆನಲ್ಲಿ ಈ ವ್ಯವಸ್ಥೆ ಇದೆಯನ್ರಿ? ಇದೆಯಾ? ಇದು ಎಲ್ಲೂ ಇಲ್ಲ. ಎಲ್ಲ ಮಾತಾಡ್ತಾರೆ. ಈ ಥರ ಒಬ್ಬ ಮಾತಾಡಿದಂಥ ವ್ಯಕ್ತಿಯನ್ನೇ ನೀವು ಟಾರ್ಗೆಟ್ ಮಾಡೋದಲ್ಲ, ಇದರಲ್ಲೂ ನಡೆಯುತ್ತೆ. ಪಾರ್ಲಿಮೆಂಟಲ್ಲಿ ಯಾರು, ಲೋಕಸಭೆಯಲ್ಲಿ ಯಾರು ಮಾತಾಡ್ತಾರೆ ಅವ್ರ ವಿರುದ್ಧ ಮಾತಾಡ್ತಾರ? ಯಾರು ಭಾಷಣ ನಿಂತಾರೆ, ಭಾಷಣ ಕೊಟ್ಟಾಗ ಅವ್ರ ವಿರುದ್ಧ ಮಾತಾಡ್ತಾರೆ. ಯಾರ ಮೇಲೆ ಆಪಾದನೆ ನೀವು ಗುರಿ ಮಾಡಿರ್ತೀರಿ ಅವ್ರ ಮೇಲೆ ಕೂಗ್ತೀರಿ. ನನ್ನ ಮೇಲೆ ಏನು ಆಪಾದನೆ ಇದೆ, ನನ್ನ ಯಾಕೆ ಕೂಗ್ತೀರಿ? ನಾನು ಮಾತಾಡೋಕ್ಕೆ ಎದ್ದದ್ದೇ ತಪ್ಪ? ಇದರಿಂದ ಹೆಂಗೆ ನನಗೆ ಇದಾಗುತ್ತೆ? ಪದ ಬಳಕೆ ಸ್ವಲ್ಪ ಹೊರಟಿರ್ಬೋದು, ಅವ್ರ ಪದ ಬಳಕೆ ಇಲ್ಲ, ಯಾವಾಗಲೂ ಆಗಿರಲಿಲ್ಲ. ನಾನು ಹಂಗೆ ಭಾಷಣ ಮಾಡುವಾಗ ನಾನು ಹಂಗೆ ಭಾಷಣ ಮಾಡ್ತೀನಿ, ಈ ರಾಜ್ಯದ ಜನತೆ ತಿಳಿಸ್ತೀನಿ ಅಂತಲೇ, ಇದು ಮತ್ತೆ ರಾಜ್ಯದ ಜನತೆಗೆ ಹೋಗಬಾರ್ದು ಈ ಭಾಷಣ ಅಂತಲೇ ಅವ್ರು ನನ್ನನ್ನು ಅಟ್ಯಾಕ್ ಮಾಡ್ತಾ ಇರೋದು. ನಾನು ಯಾವತ್ತೂ ಈ 2 ವರ್ಷದಿಂದ ನಾನು ಕಾಂಗ್ರೆಸ್ಸಿಗೆ ಸೇರಿ BJP ವಿರೋಧ ಪಕ್ಷ ಆತ್ತಟ್ಟಿಂದ ನನ್ನ ಮೇಲೆ ಈ ಪ್ರಚೋದನೆ ಮಾಡ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವನ? ನಾನು ಹೇಳಿದ್ದೀನಿ ಸ್ಪೀಕರ್ಗಳಿಗೆ, ಅನೇಕ ಸಾರಿ ಹೇಳಿದ್ದೀನಿ, ಅವರು ಕರೆಸಿ ಹೇಳಿದ್ದಾರೆ, ಯಾಕ್ರಿ ಮೊನ್ನೆನೂ ಹೇಳಿದ್ರು ಅವರು, ನೀವು ಎಷ್ಟು ಪ್ರಚೋದನೆ ಮಾಡ್ತೀರಿ ಅವ್ರ ಮೇಲೆ, ಯಾಕೆ ಹಂಗೆ ಪ್ರಚೋದನೆ ಮಾಡ್ತೀರಿ ಅಂತ. ನಾನು ಹೇಳಿದೆ, ಇವ್ರನ್ನ ಹೊರಗೆ ಹಾಕ್ರಿ. ಹಿಂದೆ ಲೋಕಸಭೆಯಲ್ಲಿ 100 ಜನ ಸದಸ್ಯರನ್ನ ಹೊರಗಿಟ್ಟು ಸಸ್ಪೆಂಡ್ ಮಾಡಿ ಪಾರ್ಲಿಮೆಂಟ್ ನಡೆಸಿದಂಥ ಇತಿಹಾಸ ಇದೆ. ಇವತ್ತು ಇವರನ್ನು ಹೊರಗಿಟ್ಟು ನಾವು ಚರ್ಚೆ ಮಾಡೋಣ ಅಂತ ಹೇಳಿದೆ. ಇವರು ಡಿಸ್ಟರ್ಬೆನ್ಸ್ ಮಾಡ್ತಾರೆ ಅಂತ ಹೇಳಿದೆ. ನಾನು ಹೇಳಿದ್ನಲ್ಲ ಅದನ್ನೇ. ಈಗ ನನ್ನನ್ನು ಕುಗ್ಗಿಸ್ಬೇಕು ಅಂತಕ್ಕಂಥ ಪ್ರಯತ್ನ ಏನೋ ಕೈವಾಡುಗಳು ನಡೀತಾ ಇದ್ದಾವೆ. ಯಾರ್ಯಾರೋ ಬಂದು ಸ್ಟೇಟ್ಮೆಂಟ್ಗಳು ಮಾಡ್ತಾರಲ್ಲ, ಇವರೆಲ್ಲ ಕೈವಾಡಿಲ್ದಲ್ಲೇ ಬರ್ತಾರ. ಎಲ್ಲೋ 1 ವರ್ಷ 2 ವರ್ಷದಿಂದ ಎತ್ತತ್ತಾಗ ಹೋಗಿದ್ದಾರಲ್ಲ, ಈಗ ಎದ್ದೆದ್ದು ಬರ್ತಾರೆ ಅಂದರೆ ಇದ್ರ ಹಿನ್ನೆಲೆ ಏನು ಅಂತ ನೀವು ಅರ್ಥ ಮಾಡ್ಕೋಬೇಕಲ್ಲ. ಯಾರ್ಯಾರ್ದೋ ಕೈವಾಡುಗಳಿರ್ತವೆ, ನಾವು ಗೊತ್ತಿಲ್ಲದನ್ನ ಹೆಂಗೆ ಹೇಳೋಣ? ಕೈವಾಡುಗಳಿದೆ ಅಂತ ಊಹಿಸ್ಕೊಂಡ್ರು ಯಾರೇನೇ ಮಾಡಿದ್ರು ನನ್ನ ಕ್ಷೇತ್ರದ ಜನರ ವಿಶ್ವಾಸ ಇರೋವ್ರಿಗೂ ನನ್ನನ್ನು ಏನೂ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನನ್ನ ಜನತೆ ವಿಶ್ವಾಸ ನನಗೆ ಗೊತ್ತಿದೆ. ನನ್ನ ಜನಕ್ಕೆ ಏನಿತ್ತು ಕನ್ಫ್ಯೂಸು. ಭಾಳ ಜನ ನನಗೆ ಫೋನ್ ಮಾಡಿದ್ರಣ್ಣ, ನೀನು ಯಾಕಣ್ಣ ಹಂಗೆ ಅವ್ರ ಬಗ್ಗೆ ಇದು ಮಾಡೋಕ್ಕೆ ಹೋದೆ ಅಂದರೆ, ಅವ್ರು ಬೈದ್ರು ಕಣೆ ಅಂದರೆ ಅವ್ರು ತೋರಿಸೋದೇ ಇಲ್ಲ ಮತ್ತೆ ಅನ್ನೋರು, ಅವ್ರದ್ದೇನು ತೋರಿಸ್ಲೇ ಇಲ್ಲ ಅಂತ. ಅದಕ್ಕೆ ಇನ್ನೂ ಪೂರ ಬರುತ್ತೆ. ಈಗ ಸ್ವಲ್ಪ ಇದಾಗಿದೆ, ಈಗ ಚುರುಕು ಸಿಕ್ಕಿದೆ, ಅದನ್ನು ನಿಮಗೆ ಬಿಟ್ಟಿದ್ದೀವಿ. ಇಡೀ 3 ದಿವಸ 20 ನಿಮಿಷಗಳ ಕಾಲ ಬೈದಿದ್ದಾರೆ ನನ್ನ. ಅದೇ ಇಷ್ಟಕ್ಕೆ ನೀವು ನೀವು ಪಾಪ ನೀವೇನು ನಿಮ್ದು ಇದ್ದದ್ದನ್ನು ನಿಮಗೆ ಬಂದದ್ದನ್ನು ತೋರಿಸಿದ್ದೀರಿ. ಇದು ಬಂದಿಲ್ಲ.
ಇದು ಬಂದಿಲ್ಲದೆ ಇದ್ದ ನೀವು ಹೆಂಗೆ ತೋರಿಸ್ತೀರಿ? 4 ಕ್ಯಾಮ್ರಾ ಇರ್ತದೆ ಸರ್ ಅವಾಗ. ಆಗಿರ್ತಿತ್ತು, ಅದು ಕರೆಕ್ಟ್. ಅದು ಅವ್ರದ್ದೇನು ಅಲ್ಲಿ ಅವ್ರು ಮಾತಾಡಿದ್ದು ಟೋನ್ ಬರೋದಿಲ್ಲ. ಯಾಕೆಂದರೆ ಅವರಿಗೆ ಇದಿರಲ್ಲ, ಮೈಕ್ ಇರಲ್ಲ ಬಾವಿನಲ್ಲಿ, ಎಲ್ಲರೂ ಮಾತಾಡಿದ್ದೇನೆ ಕೇಳಿಸ್ತಾರೆ. ಏನು ಕೇಳಿಸಲ್ಲ. ಆಮೇಲೆ ಅವ್ರ ಕಡೆಗೆ ಹಿಡಿಯೋರು ಕ್ಯಾಮ್ರದಾರರು ಯಾರೂ ಇಲ್ಲ. ನಮ್ಮೊಬ್ಬರಿಗೆ ಹಿಡಿತಾರೆ ಅವರು, ಯಾರು ಮಾತಾಡ್ತಿರ್ತೀವಿ ಅವ್ರೊಬ್ಬರಿಗೆ ಹಿಡಿತಾರೆ ದೂರದರ್ಶನದವರು. ನಮ್ಗೆ ಎಲ್ಲ ಇದ್ರೆ ಎಲ್ಲ ಕಡೆ ಕವರ್ ಆಗ್ತದೆ. ನೀವು ಇದ್ದಿದ್ರೆ ಎಲ್ಲರೂ ಯಾರ್ಯಾರು ಇಂಚಿಂಚು ಮಾತಾಡಿದ್ರು ನೀವು ಈಚೆ ಕಡೆ ಕೆಡುತ್ತೀವಿ. ನೀವು ವಿರೋಧ ಮಾಡಿದ್ರೆ ಮತ್ತೆ ನೀವು ಒಳಗಡೆ ತಗೋಬೋದಾಗಿತ್ತು, ನೀವು ಯಾಕೆ ತಗೊಳ್ಳೇ ಇಲ್ಲ ಮುಂಚೆ? ಇಲ್ಲ, ಇದು ಮಾತಾಡೋಣ, ಇದ್ರ ಬಗ್ಗೆ ಮಾತಾಡೋಣ. ಆದರೆ ಈ ರೀತಿ ಇಂಥ ಅನಾಹುತಗಳಾಗತ್ತೆ. ಅದನ್ನು ಈಗ ನೀವು ನಿಜಾಂಶ ಕಂಡುಹಿಡಿದ ಮೇಲೆ ನೀವು ನನಗೆ ನ್ಯಾಯ ದೊರಕಿಸ್ಕೊಳ್ಬೇಕು. ನಾನು ನಿನ್ನೆ ಬೆಂಗಳೂರಿನಲ್ಲಿ ಪ್ರೆಸ್ ಮಾಡಿದಲ್ಲೂ ಅದನ್ನೇ ಹೇಳಿದೆ. ಅಲ್ಲಿ ಪ್ರಿಂಟ್ ಮೀಡಿಯಾದವರು ಇರ್ತಾರೆ, ಇನ್ಯಾರೂ ಇರಲ್ಲ. ಪ್ರಿಂಟ್ ಮೀಡಿಯಾದವ್ರು ಮಾತ್ರ ಇರ್ತಾರೆ. ನೀವಿದ್ರಿ ಪ್ರತ್ಯಕ್ಷದರ್ಶಿಗಳು, ನೀವು ಬರೀರಿ. ನನ್ನ ತಪ್ಪ ಅವ್ರ ತಪ್ಪ ನೀವು ವಿಶ್ಲೇಷಣೆ ಮಾಡಿ. ಅವ್ರ ಪದ ಬಳಕೆ ಸರಿ ಇದೆಯಾ, ನನ್ನ ಪದ ಬಳಕೆ ಸರಿ ಇದೆಯಾ, ನಂದು ತಪ್ಪು ಅವ್ರದ್ದು ತಪ್ಪು ಅಂದರೆ ಅವ್ರು ಮಾಡಿದ ಅವ್ಯವಸ್ಥೆಗೆ ಇದೆಲ್ಲ ಆಯಿತು. ಸರ್, ಓಕೆ ಸರ್. ಈಗ